ಇಲ್ಲಿ ಪ್ರತಿ ವರ್ಷ ಹನುಮ ಜಯಂತಿ ನಡೀತದೆ ಕಾರ್ಯಕ್ರಮ. ಮತ್ತು ಇಲ್ಲಿ ನೂರಾರು ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಸೇರ್ತಾ ಇದ್ದಾರೆ. ಮತ್ತು ಇಲ್ಲಿ ಗುಟ್ಟದಲ್ಲಿ ಏನಾದರೂ ಒಂದು ಹರಕೆ ಮಾಡ್ಕೊಂಡ್ರೆ ಹರಕೆ ಒಂದು ಅವ್ರಿಗೆ ಸಂಪೂರ್ಣ ಫಲ ಪ್ರಾಪ್ತಿ ಆಗ್ತದೆ. ಆದ್ದರಿಂದ ದಿನೇ ದಿನೇ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಇದು 6ನೇ ವರ್ಷದ ಹನುಮ ಜಯಂತಿ ನಡೆಸ್ಕೊಳ್ತಾ ಇದ್ದೀವಿ. ಇಲ್ಲಿ ಈ ವರ್ಷ ಪ್ರತಿ ವರ್ಷ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತು ಭಕ್ತಾದಿಗಳು ಏನಾದರೂ ಅಂದ್ಕೊಂಡ್ರೆ ಅದು ಸಿದ್ಧಿ ಆಗುತ್ತೆ ಅನ್ನೋದಂತೂ ನಂಬಿಕೆ ಇದೆ. ಈಗ ಹನುಮ ಜಯಂತಿ ಏನೇನು ವಿಶೇಷತೆಗಳು ನಡೀತೆ ಸರ್ ಇವತ್ತು? ಈಗ ಇವತ್ತಿನ ದಿನದಲ್ಲಿ ಇಲ್ಲಿಂದ ಹೋಗಿ ಅಲ್ಲಿ ವಿಜಯನಗರ 4ನೇ ಹಂತದ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹತ್ರ 108 ಕುಂಭಗಳ ಜೊತೆಯಲ್ಲಿ ವಿವಿಧ ಕಲಾ ತಂಡಗಳ ಜೊತೆಯಲ್ಲಿ ಮೆರವಣಿಗೆ ಮುಖಾಂತರ, ಶೋಭಾಯಾತ್ರೆ ಮುಖಾಂತರ ಇಲ್ಲಿಗೆ ಬಂದು ಸೇರ್ತೀವಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಸಂಸ್ಥಾನ ಮಠದ ಮೈಸೂರು ಶಾಖೆಯ ಸೋಮನಾಥ ಸ್ವಾಮೀಜಿ, ಶಾಸಕರು ಮತ್ತು MP ಮತ್ತು ಡಿ ಮಾದೇಗೌಡರು, ಮಾಜಿ MLC ಅವರೆಲ್ಲ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಅವರು ಉದ್ಘಾಟನೆ ಮಾಡೋ ಮುಖಾಂತರ ನಡೆಸ್ಕೊಡ್ತಾರೆ. ಅದ್ರ ಮುಖಾಂತರ ವಿಜಯನಗರ ಜೋಡಿ ರಸ್ತೆಯಿಂದ ಈ ಮುತ್ತುರಾಯನ ಗುಡ್ಡ ತಲುಪ್ತೀವಿ.